ಭಯ ಪಟ್ಕೊಂಡೆ ಹೊಡಿತವನೆ. ಕಾಲನ್ನ ಹಂಗೆ ಹಳ್ಕೊಂಡು ಹೋಗ್ತೈತೆ. ಇಲ್ಲಿ ಬಂದ್ಬಿಟ್ಟು ನೀರಲ್ಲಿ ಆಡ್ಬೋದು ಇಲ್ಲಿ. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಹೋಗ್ತಾ ಇರೋದು ತಮಿಳ್ನಾಡಲ್ಲಿರೋ ಕೊತ್ತಗಿರಿ ಫಾಲ್ಸ್ ಅಂತ. ಅದು ಬೆಂಗಳೂರಿಂದ ಜಸ್ಟ್ 70 ಕಿಲೋಮೀಟ್ರ್ ಇದೆ. ಫುಲ್ ವಿಡಿಯೋ ನೋಡಿ, ಇಷ್ಟ ಆದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಲಿಲ್ಲ ಅಂದರೆ ಕಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಶಿವಾಜಿನಗರದಿಂದ ಒಂದು ಒಳ್ಳೆ ದಮ್ ಟೀ ಕುಡ್ಕೊಂಡು ಹಾಗೆ ಇಲ್ಲಿ ಚರ್ಚ್ ಸ್ಟ್ರೀಟು MG ರೋಡ್ ಬಂದಿದ್ದೀವಿ. ನಿನ್ನೆ ನೈಟ್ ಫುಲ್ಲು ಪಾರ್ಟಿ ಏನೋ MG ರೋಡಲ್ಲಿ ಖಾಲಿ ಬಿದ್ದೈತೆ ಗುರು. ಚರ್ಚ್ ಸ್ಟ್ರೀಟ್ ನೋಡಿ, ಒಂದು ನಾಯಿನೂ ಇಲ್ಲ, ಎಲ್ಲ ಕ್ಲೀನಿಂಗ್ ಮಾಡ್ತಾರೆ ಗುರು. ಶಿವಾಜಿನಗರದಿಂದ ಎಲೆಕ್ಟ್ರಾನಿಕ್ ಸಿಟಿ ಹತ್ರನೇ ಬಂದ್ಬಿಟ್ಟೆ ಗುರು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇರೋದು. ಇವತ್ತಂತ ಟ್ರಾಫಿಕೇ ಇಲ್ಲ ಗುರು. ಶಾಕ್ ಆಗಿಬಿಟ್ಟೆ ನಾನಂತೂ. ಯಪ್ಪ, ಒಂದು 20 ನಿಮಿಷದಲ್ಲ ಒಂದು 10 ಕಿಲೋಮೀಟ್ರು. ನೈಟ್ ಹೊತ್ತಲ್ಲಿ ಏನಾದರೂ ಬರಬೇಕಂದ್ರೆ ಅಷ್ಟೇ, ಮಿನಿಮಮ್ ಒಂದು ಮುಕ್ಕಾಲು ಗಂಟೆ ಅಂದರೆ ಬೇಕೇ ಬೇಕು. ಇವಾಗ ನೋಡ್ರೆ ಸುಮ್ಮನೆ ಒಂದು 20 ನಿಮಿಷದಲ್ಲಿ ಉಟ್ಕೊಂಬಂದ್ಬಿಟ್ಟೆ. ಸೂಪರಪ್ಪ. ಭಾನುವಾರ ಬೇರೆ ಯಾರು ಇಲ್ಲ ಜನಗಳು ರೋಡಲ್ಲಿ. ಖಾಲಿ ಬಿದ್ದೈತೆ ಎಲ್ಲ. ಯಾವಾಗಲೂ ನಾನು ಬೆಳಗ್ಗೆ ಹೊತ್ತಲ್ಲಿ ಕತ್ಲೆ ಇರೋ ಟೈಮಲ್ಲೇ ಟ್ರಾವೆಲ್ ಮಾಡ್ತಿದ್ದೆ. ಇವತ್ತು ಸ್ವಲ್ಪ ಬೆಳಗಿರೋ ಟೈಮಲ್ಲಿ ಟ್ರಾವೆಲ್ ಮಾಡೋಣ ಅಂದರೆ ಬಿಸಿಲು ಹಂಗೆ ಹೊಡಿತೈತೆ. ಹೋಗ್ತಾ ಇರೋದು ವಾಟರ್ ಫಾಲ್ಸ್ ಇರೋದ್ರಿಂದ ಹೋಗ್ಬಿಟ್ಟು ಶಿಸ್ತಾಗಿ ಸ್ನಾನ ಮಾಡ್ಕೊಂಡು ನೀರಲ್ಲಿ ಈಜಾಡ್ಕೊಂಡು ಬರಬೇಕು ಗುರು, ಅಷ್ಟೇ ಗುರು. ಏನು ಗುರು ಇದು, ಸೂರ್ಯ ಬರೀ ನೆತ್ತಿಗೆ ಚರ್ರ ಅಂತ ಬಿಡ್ತಾನೆ, ಫೈಡ್ ಅಂತ ತತ್ತೇರಿಕೆ. ಕಣ್ಣೇ ಕಾಣ್ತಿಲ್ಲ, ವೈಸರ್ ಹಾಕೊಂಡ್ಬಿಟ್ರೆ. ಬಿಸಿಲು ಸಿಕ್ಕಾಪಟ್ಟೆ. ಹಂಗೆ ಸಂಜೆ ನೋಡಿದ್ರೆ ಮಳೆನೂ ಹಾಗೆ ಬರ್ತಾ ಇರುತ್ತೆ. ಬೆಂಗಳೂರು ವೆದರ್ ಇಟ್ಸ್ ಟಿಪಿಕಲಿ ಡಿಫ್ರೆಂಟ್. ಏನಂತೀರಾ ಗುರು? ಇಲ್ಲಿ ಹೊಸೂರು ದಾಟಿ ಒಂದು 5 ಕಿಲೋಮೀಟ್ರ್ ಅಷ್ಟೇ ಬಂದೆ. ಈ ರೋಡಲ್ಲೆಲ್ಲ ಏನೇನು ಬರ್ತಿದ್ದಾರೋ, ಇಲ್ಲ ಎಲ್ಲಾದರೂ ಬೋರ್ಡ್ ಗೀಡ್ ಏನೇ ಇರಲಿ, ಎಲ್ಲ ತಮಿಳಲ್ಲೇ ಇರೋದು ಗುರು. ಇಲ್ಲಿ ಒಂದು ಟೀ ಅಂಗಡಿಗೆ ಬಂದಿದ್ದೀವಿ. ಇಲ್ಲೂ ನೋಡ್ಬೋತೀವಿ ಎಲ್ಲ ಪೋಸ್ಟ್ರು ಎಲ್ಲ ತಮಿಳಲ್ಲಿ ಹಾಕೋರೆ. ಬನ್ನಿ ತಮಿಳ್ನಾಡಿನ ಟೀ ಒಂದು ಟೇಸ್ಟ್ ಮಾಡಿ ನೋಡೋಣಂತೆ. ಯಪ್ಪ ನೋಡಿ ಗುರು, ದಿಸ್ ಇಸ್ ತಮಿಳ್ನಾಡು, ಬಾರ್ಡರ್ ತಮಿಳ್ನಾಡು. ಇಲ್ಲೂ ಕನ್ನಡ ಮಾತಾಡೋ ಜನನೂ ಇದ್ದಾರೆ ಇಲ್ಲಿ. ಒಂಥರ ಪೀಸ್ ಆಗೈತೆ ಗುರು ಇಲ್ಲಿ. ಸೂಪರ್ ಆಗೈತೆ. ಬನ್ನಿ, ಟ್ರಿಪ್ಪಿಗೆ ಹೋದಾಗೆಲ್ಲ ಯಾವಾಗೆಲ್ಲ ನಾವು ಟೀಗೆ ಬ್ರೇಕ್ ಹಾಕ್ತೀವೋ, ಇದು ಕೂಡ ಬ್ರೇಕ್ ಹಾಕ್ಲೇಬೇಕು. 1 2 3 4 5 ಇವನು 6 ನನ್ನೊಬ್ಬ 7. ಟೀ ಸೂಪರ್ ಗುರು, ಮಸ್ತಾಗೆ ಇತ್ತು. 1-2 ನಿಮಿಷ ಕೂತ್ಕೊಂಡು ಹರಿಕತೆ ಅಲ್ಲ ಗಿರಿಕತೆ ಅಂತ ಮಾತಾಡ್ಕೊಂಡು ಹುಡುಗರ ಜೊತೆ ಹೋಗ್ತಾ ಇದ್ದೀವಿ. ಮತ್ತೆ ನೋಡ್ಗುರು, ಇದು ತಮಿಳ್ನಾಡಿನ ನೇಚರು. ಬಿಸಿಲು ಸರಿಯಾಗಿ ಹೊಡಿತೈತೆ. ಅಕ್ಕಪಕ್ಕ ಫುಲ್ಲು ಗಿಡ ಮರಗಳು ಇರೋದ್ರಿಂದ ತಣ್ಣಗೈತೆ. ಒಂಥರ ಮಸ್ತಾಗೈತೆ. ರೋಡ್ಗಳು ಕೂಡ ಸೂಪರ್ ಆಗೈತೆ. ಹೋಗುರು ಯಪ್ಪ, ಚಿಂದಿ ನೋಡ್ಗುರು ಪರಿಸರ ಹೆಂಗೈತೆ ಅಂತ. ಹೋಗ್ತಾ ರೂಟ್ಗಳು ಮಾತ್ರ ಚಿಂದಾಗೈತೆ. ಜಸ್ಟ್ 75 ಕಿಲೋಮೀಟ್ರ್ ಇಲ್ಲಿಂದ, ಬೆಂಗಳೂರಿಂದ. ಹೋಗೋ ರೂಟ್ಗಳೆಲ್ಲ ಈ ಥರ ಒಳ್ಳೆ ವೈಬ್ ಮಾಡ್ಕೊಂಡು ಹೋಗ್ಬೋದು ನೋಡಿ. ನೋ ಲಿಮಿಟ್, ಸೂಪರ್ ರೋಡು, ಮಸ್ತಾಗಿ ಹುಡ್ಕೊಂಡು ಹೋಗ್ಬೋದು ನೀವೆಲ್ಲ. ನಮ್ಮ ಹುಡುಗರು ನನ್ನ ಬಿಟ್ಬಿಟ್ಟೆ ಹೋಗ್ಬಿಟ್ರು ಒಳ್ಳೆ ರೋಡ್ ಸಿಕ್ಕ ತಕ್ಷಣ. ಗುರು, ಇಲ್ಲಿ ನೀವೇನೇನೆಲ್ಲ ನೋಡ್ತಾ ಇದ್ದೀರಲ್ಲ ಅಕ್ಕಪಕ್ಕ, ಇವೆಲ್ಲ ತೋಟ. ಟೊಮೊಟೊ ಹಣ್ಣು, ದ್ರಾಕ್ಷಿ, ಈ ಸೊಪ್ಪುಗಳು, ಈ ಥರ ತೋಟ ಗುರು. ಇಲ್ಲಿ ಹಾಕಿದ್ದಾರೆ ನೋಡಿ, ಇಲ್ಲಿ ಟೊಮೊಟೊ. ಟೊಮೊಟೊನೇ ಇಲ್ಲ ಗಿಡದಲ್ಲಿ. ಹೂವು ಹಾಕೋರು ನೋಡಿ ಇಲ್ಲಿ. ಯಾವ್ದಿದ ಚೆಂಡು ಹೂವು ಹೂವು ಹಾಕೋರು ಇಲ್ಲಿ.
ಪಕ್ಕದಲ್ಲಿ ನೀರಾವರಿ ಜಾಗ ಐತಂದರೆ ಈ ಥರ ಹೂವು ಹಾಕೋಕ್ಕೆ ಟೊಮೊಟೊ ಹಾಕೋಕ್ಕೆ ತುಂಬ ಯೂಸ್ ಆಗುತ್ತೆ. ಇವರು ಅದೇ ಮಾಡ್ತವ್ರೆ. ಇಲ್ಲಿ ಟೊಮೊಟೊ ಇವಾಗ ಹಾಕಿದ್ದಾರೆ, ಇದೆಲ್ಲ ಟೊಮೊಟೊ ಗಿಡಗಳು. ಇಲ್ಲಿ ಸೊಪ್ಪು ಇದೆ ನೋಡಿ, ಪಾಲಕ್ ಸೊಪ್ಪಿದು. ಇದು ಚೆಂಡು ಹೂದು, ಸೂಪರ್ ಗುರು. ಇಲ್ಲ ಇದೆ ನೋಡಿ ಟೊಮೊಟೊ ಕಾಣ್ತೈತಾ, ಇಲ್ಲಿ ಟೊಮೊಟೊ. ಹೈವೇಲಿ ಬರಬೇಕಾದ್ರೆ ಫುಲ್ಲು ಬಿಸಿಲು. ಇಲ್ಲಿ ಹಳ್ಳಿ ಒಳಗಡೆ ಎಂಟ್ರ್ ಆದ ತಕ್ಷಣ ತಣ್ಣಗೆ ಒಂಥರ ವಾತಾವರಣ ಸೂಪರ್ ಆಗೈತೆ ಗುರು. ಓಹೋ, ಇಲ್ಲಿ ನೋಡಿ ಖುಷಿ ಚಿಂದಿ ಇನ್ನು. ಅಯ್ಯೋ ಸೂಪರ್ ರೋಡ್. ಕೊನೆಗೂ ಬಂದೇ ಬಿಟ್ವಿ ಕೊತ್ತ ಕುರುಕಿ ವಾಟರ್ ಫಾಲ್ಸ್ ಹತ್ರ. ಓ, ವೀಕೆಂಡ್ ಇರೋದರಿಂದ ಸಿಕ್ಕಾಪಟ್ಟೆ ಜನ ಗುರು. ಬೈಕಲ್ಲಿ ಆ ಸೈಡ್ ನಿಲ್ಲಿಸ್ಬಿಟ್ಟವ್ರೆ ಗುರು. ದೇವಸ್ಥಾನ ಅಲ್ಲಿದೆ ನೋಡಿ, ಅಲ್ಲಿ ಹೋಗ್ಬೇಕಾದ್ರೆ ನೀರಲ್ಲಿ ಹೋಗ್ಬೇಕು. ಈ ಥರ ನೀರಲ್ಲಿ ತಣ್ಣಗೆ ಶೂನ ಬಿಟ್ಬಿಟ್ಟು ನಡ್ಕೊಂಡು ಹೋಗ್ಬೇಕು ಗುರು. ಈ ನದಿ ಹೆಸರು ಪೊನ್ನಯ್ಯರ್ ರಿವರ್ ಅಂತೆ, ಪೊನ್ನಯ್ಯರ್ ಅಂತ. ಕನ್ನಡದಲ್ಲಿ ಕಾವೇರಿ ಅಂತಾರೆ, ತಮಿಳಲ್ಲಿ ಪೊನ್ನಯ್ಯರ್ ರಿವರ್ ಅಂತೆ ಗುರು. ಗುರು ಕಾಲನ್ನ ಹಂಗೆ ಎಳ್ಕೊಂಡು ಹೋಗ್ತೈತೆ. ಇಲ್ಲಿ ಬಂದ್ಬಿಟ್ಟು ನೀರಲ್ಲಿ ಆಡ್ಬೋದು. ಇಲ್ಲಿ ಕಾಲು ಫುಲ್ಲು ಜಾರ್ತೈತೆ. ಯಪ್ಪ, ವಾಟರ್ ಕ್ರಾಸಿಂಗು ಬೈಕಲ್ಲಿ ಕೇಳಿರ್ತೀರಾ, ಕಾಲಲ್ಲಿ ಕೇಳಿರ್ತೀರಾ. ವಾಟರ್ ಕ್ರಾಸ್ ಮಾಡ್ತಾ ಇದ್ದೀವಿ. ನೀರು ಸ್ವಲ್ಪ ಜಾಸ್ತಿ ಆಯ್ತು ಅಂದರೆ ಇಲ್ಲಿ ಬಿಡಲ್ವೇನೋ. ಇಲ್ಲಿ ಕಾಲಿಗೆ ಕಲ್ಲು ಚುಚ್ತಾ ಐತೆ. ಸೂಪರ್ ಗುರು. ನೋಡಿ ಈ ಥರ ದಾಟ್ಕೊಂಬರ್ಬೇಕು. ಗಾಡಿ ಎಲ್ಲ ಆಸೆ ಬಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ಬರಬೇಕು. ಅಯ್ಯಪ್ಪ, ಕೆಳಗಡೆ ನೋಡ್ಕೊಂಡು ಮಾತ್ರ ತಲೆ ಎಲ್ಲ ಸುತ್ತುತ್ತೆ. ಮೇಲೆ ನೋಡ್ಕೊಂಬರ್ಬೇಕು. ಬಂದೇ ಬಿಟ್ವಿ. Hi dude, how are you? Fine. Heಗಿದೆ ಪ್ಲೇಸ್. ಸೂಪರ್. ಓಂ ನಮಃ ಶಿವಾಯ. ಇಲ್ಲಿ ನೋಡಿ ಗುರು, ಇಲ್ಲಿ ನೀರು ಸರಿಯಾಗಿ ಹರಿತೈತೆ. ಆಳ ಎಷ್ಟಿದೆ ಅಂತ ಗೊತ್ತಿಲ್ಲ. ಆಳ ಗೊತ್ತಿಲ್ಲದೆ ನೀರಲ್ಲಿ ಇಳಿಬಾರ್ದು. ಒಂದು ಸರ್ತಿ ಅಳ್ದು ನೋಡ್ಬೇಕಂದ್ರೆ ಸ್ವಿಮ್ಮಿಂಗ್ ಗೊತ್ತಿರಬೇಕು. ಸ್ವಿಮ್ಮಿಂಗು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನಮಗೆ. ಸೂಪರ್ ಆಗಿದೆ ಗುರು, ಒಂಥರ ಪೀಸ್ ಆಗೈತೆ. ವೀಕ್ ಡೇಸಲ್ಲಿ ಬನ್ನಿ, ಜಾಸ್ತಿ ಜನ ಇರಲ್ಲ. ವೀಕೆಂಡಲ್ಲಿ ಸ್ವಲ್ಪ ಜನ ಜಾಸ್ತಿ. ಇಲ್ಲಿ ದೇವಸ್ಥಾನ ಹತ್ರ ಫೋಟೋನು ತಗೊಳಕ್ಕಾಗಲ್ಲ, ಆದರೆ ಪೀಸ್ ಜಾಗ ಗುರು, ಸೂಪರ್ ಆಗೈತೆ. ಗುರು ಅಲ್ಲಿ ದೇವಸ್ಥಾನ ಹೋಗ್ಬಿಟ್ಟು ಇಲ್ಲಿ ವಾಟರ್ ಕ್ರಾಸ್ ಮಾಡ್ಬೋದು ಗಾಡಿನ. ನಾವು ಸ್ವಲ್ಪ ಆಳ ನೋಡಿಬಿಟ್ಟು ಆಮೇಲೆ ಗಾಡಿ ಇಳ್ಸೋಣ ಅಂತ. ನೀರು ಸಿಕ್ಕಾಪಟ್ಟೆ ಫೋರ್ಸಾಗಿ ಬರ್ತೈತೆ ಗುರು ಇಲ್ಲಿ. ಹಾಯ್ ಡೋಡ್. ಇಲ್ಲೆಲ್ಲ ಮೀನು ಹಿಡಿತಾ ಇದ್ದಾರೆ ಗುರು. ಓಹೋ, ಪರವಾಗಿಲ್ಲ, ಹೊಡಿಬೋದು. ಗಾಡಿ ಎಳಿಯುತ್ತೆ, ಅದೇ ಒಂದು ಬೇಜ. ನೋಡಿ ಗುರು, ಗಾಡಿ ಪಾಸ್ ಮಾಡ್ತಾವ್ರೆ. ಫುಲ್ ಭಯ ಪಡ್ಕೊಂಡೆ ಹೊಡಿತಾವನೆ. ಗುರು ಸ್ಟಾರ್ಟಿಂಗು ಎಂಡಿಂಗ್ ಮಾತ್ರ ಕಾಲ್ವರೆಗೂ ಇಲ್ಲಿವರೆಗೂ ಬರ್ತೈತೆ. ಹೋಗ್ತಾ ಮಂಡಿವರೆಗೂ ನೀರು ಬರ್ತೈತೆ ಗುರು, ಸಿಕ್ಕಾಪಟ್ಟೆ ಫೋರ್ಸು. ನೀವೇನಾದರೂ ಗಾಡಿ ಇಲ್ಲೆಲ್ಲಾದ್ರೂ ಹತ್ತಿಸ್ತೀನಂದರೆ ಒಂದು ಪ್ರೋ ರೈಡರ್ ಆಗಿರಬೇಕು, ಇಲ್ಲಾಂದರೆ ಭಯನೇ ಪಡಬಾರ್ದು. ಭಯ ಪಡ್ಕೊಂಡು ಓಡಿಸಿದ್ರೆ ಗಾಡಿ ಜೊತೆಗೆ ನೀವು ಹರ್ಕೊಂಡು ಹೋಗ್ಬಿಡ್ತೀರಾ. ಅಷ್ಟೇನಿಲ್ಲ ನೀರು, ಆದರೆ ಮೊಣಕಾಲ್ವರೆಗೂ ಐತೆ. ಗಾಡಿ ಸ್ವಲ್ಪ ರಿಸ್ಕು. ಸುಮ್ಮನೆ ರಿಸ್ಕ್ ತೊಗೊಂಡ್ಬಿಟ್ಟು ಬ್ಯಾಕಿನವ್ರಿಗೆ ಬರೋದಂತ ಹೇಳ್ಬಿಟ್ಟು ಗಾಡಿನ ಅಲ್ಲೇ ಬಿಟ್ಟು ಕರ್ಕೊಂಡು ಬಂದಿದ್ದೀವಿ. ಇವಾಗ ಅವರು ಗಾಡಿಯಲ್ಲಿ ನಿಲ್ಸಿದಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಫೋಟೋ ಶೂಟ್ ಮಾಡ್ಕೊಂಡು ಹೋಗೋದು. ಇವಾಗ ನೀವು ಹಂಗೆ ಫಾಲ್ಸ್ಗೆ ಹೋದ್ಮೇಲೆ ಬಂದಮೇಲೆ
ಇಲ್ಲಿ ಹೋಗ್ತಾ ರೂಟಲ್ಲೇ ಒಂದು ಹೋಟ್ಲಿದೆ, ಅಲ್ಲಿ ಹಂಗೆ ಬರೀ ಇಡ್ಲಿ ದೋಸೆ ಸಿಗುತ್ತೆ. ಮಧ್ಯಾಹ್ನ ಮೇಲೆ ಬಂದರೆ ನಿಮಗೆ ನಾನ್ ವೆಜ್ ಸಿಗ್ಬೋದೇನೋ ಗೊತ್ತಿಲ್ಲ, ನಾವು ಬರೀ ಇಡ್ಲಿ ತಿಂದಿದ್ವಿ. ಹಾಗೆ ಅಲ್ಲಿ ಬಂದ್ಬಿಟ್ಟು ಬೆಂಗಳೂರಿಗೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿಗೆ ಕೊತ್ತಕುರಿಕೆ ಫಾಲ್ಸ್ ಕತೆ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಸೇವ್.